ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಕಥೆ ರಮಾಳ ಮದುವೆ. ರಮಾಗೆ ಅವಳ ತಾಯಿ ಹೇಳ್ತಾಳೆ, ಇಷ್ಟೊಂದು ಬೇಗ ಯಾಕೆ ಎದ್ದಿದ್ದೀಯಮ್ಮ? ಒಂದು ಸ್ವಲ್ಪ ಆರಾಮ ಮಾಡಬಹುದಾಗಿತ್ತಲ್ಲ. ಅವಳು ಕೇಳ್ತಾಳೆ, ಅಮ್ಮ ಇರಲಿ ಅಮ್ಮ, ನೀನು ಹೇಳು, ಚಹಾ ನಾಷ್ಟ ನಿನಗೇನು ಬೇಕು? ನಿನ್ನೆವರೆಗೂ ನೀನು ಆರ್ಡ್ರ್ ಮಾಡೋದು ಇದು ತಿನ್ನಬೇಕು ಅದು ತಿನ್ನಬೇಕು ಅಂತ ಯಾಕಮ್ಮ? ಈಗ ನೀನು ಯಾಕೆ ಇಷ್ಟೊಂದು ಬದಲಾವಣೆ? ಅವಳು ಹೇಳ್ತಾಳೆ, ಇನ್ಮೇಲೆ ಹಾಗೇನೆ ಅಮ್ಮ, ನಿನಗೆ ಹೇಳಮ್ಮ, ನಿನಗೇನು ನಾನು ಬಜ್ಜಿ ಮಾಡಿಕೊಡ್ಬೇಕಾ ಅಥವಾ ಉಪ್ಪಿಟ್ಟು ಮಾಡಿಕೊಡ್ಬೇಕಾ, ಏನು ಮಾಡಿಕೊಡ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ನೀನು ಮದುವೆ ಆಗಬೇಕು, ನಾಳೆ ನೀನು ಮದುವೆಯಾಗಿ ಬೇರೆ ಮನೆಗೆ ಹೋಗಬೇಕು, ಅದಕ್ಕೋಸ್ಕರ ನೀನು ಆರಾಮಾಗಿರು, ಕಾಳಜಿ ತಗೋ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ಆಯ್ತಮ್ಮ, ನೀನು ಯೋಚನೆ ಮಾಡಬೇಡ, ನಿನಗೆ ಹೇಳು, ನಾನು ನಿನಗೆ ಚಹಾ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಆಯಿತು, ಓಕೆ ಅಮ್ಮ ಅಂತ ಹೇಳ್ತಾಳೆ. ಆದರೂ ಅಮ್ಮನಿಗೆ ಯಾಕೋ ಯೋಚನೆ ಶುರು ಆಗುತ್ತೆ. ಇಷ್ಟು ದಿವಸ ಹಿಂಗೆ ಬದಲಾವಣೆ ಮಾಡಿಕೊಂಡು ಇಷ್ಟು ದಿವಸ ಎಷ್ಟು ಜಿದ್ದು ಎಷ್ಟು ಇದು ಮಾಡೋರು ಇವಾಗ ಎಷ್ಟೊಂದು ಬದಲಾವಣೆ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾಳೆ. ಅಪ್ಪ ಅಮ್ಮನಿಗೆ ಅಡುಗೆ ಮಾಡಿ ಬಡಿಸ್ತಾಳೆ. ಆದರೆ ಅಪ್ಪ ಅಮ್ಮ ಹೇಳ್ತಾರೆ, ನೀನು ಏನೇ ಮಾಡಿದ್ರೂ ಚೆನ್ನಾಗಿರುತ್ತೆ, ಡೋಂಟ್ ವರಿ ಅಮ್ಮ, ನೀನು ಕಲ್ತ್ಕೋತೀಯ, ಇವತ್ತೆಲ್ಲ ನಾಳೆ ಒಳ್ಳೆ ಅಡುಗೆ ನೀನು ಮಾಡ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ರಮಾ ಖುಷಿಯಾಗಿರ್ತಾಳೆ. ರಮಾಗೆ ಭಾಳ ಖುಷಿಯಾಗಿ ರಮಾ ರೋಹನ್ಗೆ ಫೋನ್ ಮಾಡ್ತಾಳೆ. ರೋಹನ್ಗೆ ಹೇಳ್ತಾಳೆ, ನನ್ನ ತಂದೆ ಇವತ್ತು ನಾನು ಮಾಡಿರೋ ಅನ್ನಕ್ಕೆ ಎಷ್ಟೊಂದು ಹೊಗಳಿದ್ದಾರೆ ಗೊತ್ತಾ ಅಂತ. ಆವಾಗ ರೋಹನ್ ಹೇಳ್ತಾನೆ, ನೀನು ನಾಳೆ ನನಗೋಸ್ಕರ ಅಂತ ವೆಜಿಟೇರಿಯನ್ ಏನಾದರೂ ಎಲ್ಲ ಮಾಡಿ ಪನ್ನೀರು ಮತ್ತು ಪಾಲಕ್ಕು ಯಾವ ಅಡುಗೆಯನ್ನು ಮಾಡಿ ಅದರಿಂದ ಒಂದು ಫೋಟೋನ ಶೇರ್ ಮಾಡೋದು ಮರಿಬೇಡ ಅಂತ ಹೇಳ್ತಾಳೆ. ಆಯಿತು ಅಂತ ಅವಳು ಮಾಡಿಬಿಟ್ಟು ಆ ಫೋಟೋನ ಶೇರ್ ಮಾಡ್ತಾಳೆ. ಮಾರನೇ ದಿವಸ ರಮಾ ಒಂದು ರುಚಿಕರ ಅಡುಗೆಯನ್ನು ಮಾಡಿಬಿಟ್ಟು ರೋಹನ್ಗೆ ಶೇರ್ ಮಾಡ್ತಾಳೆ. ಶೇರ್ ಮಾಡೋ ಟೈಮಲ್ಲಿ ಅಡುಗೆ ಮಾಡೋ ಸಮಯದಲ್ಲಿ ಅವಳ ಕೈಗೆ ಒಂಚೂರು ಗಾಯ ಆಗಿ ಅದು ಇದಾಗಿರುತ್ತೆ. ಅದನ್ನು ಅಮ್ಮ ನೋಡಿಬಿಟ್ಟು ಏನಾಗಿದೆ ಇದು ಅಂತ ಹೇಳಿಬಿಟ್ಟು ನೋಡಿ ಅದಕ್ಕೆ ಔಷಧಿ ಹಚ್ತೀನಿ ಅಮ್ಮ ಅಂತ ಮುಂದಾಗ್ತಾಳೆ. ಅಲ್ಲಿಂದ ಒಂದು ಫೋಟೋ ತೆಗೆದುಬಿಟ್ಟು ಅದನ್ನು ರೋಹನ್ಗೆ ಶೇರ್ ಮಾಡಲಿಕ್ಕೆ ಹೇಳ್ತಾಳೆ. ಆಕೆ ನೀನು ಇಷ್ಟೊಂದು ಬೇಜಾರಾಗೋ ಅವಶ್ಯಕತೆ ಇಲ್ಲ, ನೀನು ಫೋಟೋ ಕಳಿಸಿದೆಯಾ, ಫೋಟೋ ಕಳಿಸಿದ ತಕ್ಷಣ ಅವ್ನು ರಿಪ್ಲೈ ಮಾಡಿಲ್ಲ ಅಂತ ನೀನು ಬೇಜಾರು ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲೋ ಕೆಲಸದಲ್ಲಿರ್ಬೋದು, ಆಮೇಲೆ ಮಾಡ್ತಾನೆ ಖಂಡಿತ ಅಂತ ಅವಳು ಹೇಳ್ತಾಳೆ. ಆದರೂ ಕೂಡ ಕೇಳಲ್ಲ. ಫೋಟೋ ಶೇರ್ ಮಾಡಿದ ತಕ್ಷಣ ಆ ಫೋಟೋ ಅವನಿಗೆ ಕಳಿಸ್ಬಿಡ್ತಾಳೆ. ಎಷ್ಟು ಎಜುಕೇಷನಲ್ಲಿ ಮತ್ತು ಇನ್ನಿತರ ನೀನು ಕಾಲೇಜ್ ಟೈಮಲ್ಲಿ ನೀನು ಎಲ್ಲ ಟೈಮ್ ಆ ಕಡೆಯೇ ಇದು ಮಾಡಿದ್ದಕ್ಕೆ ನಿನಗೆ ಅಡುಗೆ ಮಾಡಲಿಕ್ಕೆ ಬರಲ್ಲ, ಇವತ್ತಿಲ್ಲ ನಾಳೆ ಮಾಡ್ಬೋದು ಅಂತ ಇದು ಮಾಡ್ತಾಳೆ. ಅವಳು ಫೋಟೋ ನೋಡಿದ ತಕ್ಷಣ ಆ ಫೋಟೋ ಒಂಚೂರು ಚೆನ್ನಾಗಿರಲಿಲ್ಲ, ಅಡುಗೆ ಒಂಚೂರು ಚೆನ್ನಾಗಿ ಮಾಡಿರಲಿಲ್ಲ, ಅದು ಅಮ್ಮಗೆ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅವನು ಅದಕ್ಕೆ ರಿಪ್ಲೈ ಮಾಡ್ತಾನೆ. ಅದಕ್ಕೆ ಕೈಗೆ ಫೋಟೋ ಎಲ್ಲ ಕಳಿಸಿದೀಯಾ, ಅದು ಆ ಥರದ್ದು ಫೋಟೋ ಎಲ್ಲ ನನಗೆ ಕಳಿಸ್ಬೇಡ, ನನಗಿಷ್ಟ ಆಗಲ್ಲ ಅಂತ ಅವನು ಅದನ್ನು ಒಂದು ಕಮೆಂಟ್ ಮಾಡ್ತಾನೆ. ಆಯಿತು ಸಾರಿ ಅಂತ ಅವಳು ಕೇಳ್ಕೊಂಡು ಅದನ್ನು ಅಲ್ಲಿ ವಾಪಸ್ಸಲ್ಲಿ ಮರೆತುಬಿಡ್ತಾಳೆ. ಇದಾದ ನಂತರ ಮುಂದೆ ಇದನ್ನು ಫೋಟೋ ಕಳಿಸಿದ್ದು ಯಾರು ಅಂತ ಕೇಳ್ತಾನೆ. ಆ ಫೋಟೋ ನನ್ನ ತಾಯಿ ಕಳಿಸಿದ್ದು ಅಂತ ಅವಳು ಹೇಳ್ತಾಳೆ. ಓಹೋ, ನೀನು ಯಾಕೆ ನಿಮ್ಮ ಅಮ್ಮಂಗೆ ಪ್ರತಿಯೊಂದು ವಿಷಯನ ಹೇಳ್ತೀಯ, ಮುಂದಕ್ಕೆ ಶೇರ್ ಮಾಡಬೇಡ, ಯಾಕೆಂದರೆ ನಾವು ಇಡೀ ಜೀವನ ಇಬ್ಬರು ಜೊತೆಲಿ ತೆಗಿಬೇಕಾಗಿರೋದು, ನಿಮ್ಮಮ್ಮ ಅಲ್ಲ ಅಂತ ಅವಳಿಗೆ ಬುದ್ಧಿ ಮಾತು ಹೇಳ್ತಾರೆ. ಅದಕ್ಕೆ ಅವಳು ಸುಮ್ಮನೆ ಬೇಜಾರಾಗಿ ಯೋಚನೆಯಲ್ಲಿ ಹೋಗಿಬಿಡ್ತಾಳೆ. ಆಗಲಿ ಮುಂದಕ್ಕೆ ಅವಳಿಗೆ ಏನೋ ಒಂದು ಮನಸ್ಸಲ್ಲಿ ರೋಹನ್ ಮಾತಾಡೋದ್ರ ಬಗ್ಗೆ ಯೋಚನೆ ಹಾಗೇ ಶುರು ಆಗಿರ್ತದೆ. ಅದಕ್ಕೋಸ್ಕರ ಅನ್ನ ಮಾಡೋದ್ರ ಬಗ್ಗೆ ಆಗಲಿ, ಅಡುಗೆ ಕಲಿಯೋ ಬಗ್ಗೆ ಆಗಲಿ, ಅವನ ಕಡೆಯಿಂದ ಒಳ್ಳೆಯದಾಗಿ ಅನಿಸ್ಕೋಬೇಕು ಅಂತ ಯೋಚನೆಯಲ್ಲಿ ದಿನ ಅವ್ನಿಗೆ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಅಮ್ಮ ಕೇಳ್ತಾಳೆ, ಯಾಕೆ ನೀನು ಈ ಥರ ಬಿಹೇವ್ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ನೋಡಮ್ಮ, ನಾಳೆ ದಿವಸ ನಾನು ರೋಹನ್ ಜೊತೆ ಇಡೀ ಜೀವನ ನಾನು ಇದು ಮಾಡಬೇಕು, ಅದಕ್ಕೋಸ್ಕರ ನಾನು ಅವ್ನಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಖಂಡಿತ ಮಾಡಲೇಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವಳ ಅಮ್ಮ ಹೇಳ್ತಾಳೆ ವಾಪಸ್ಸು, ನಾನು ಅವನಿಗೆ ಹೇಳ್ತೀನಿ ಬುದ್ಧಿ ಮಾತು, ನೀ ಯೋಚನೆ ಮಾಡೋಣ ಅಂತ. ಅವಳು ಅದಕ್ಕೆ ಹೇಳ್ತಾಳೆ, ಬೇಡ ಅಮ್ಮ, ಲಾಸ್ಟ್ ಟೈಮ್ ನೀನು ಫೋಟೋ ಕಳಿಸಿದ್ದಕ್ಕೆ ಅವನಿಗೆ ಬೇಜಾರಾಗಿದೆ, ಇನ್ಮೇಲೆ ಈ ಥರದ್ದು ನಮ್ಮ ಮಧ್ಯೆ ನೀನು ಇಂಟರ್ಫಿಯರ್ ಮಾಡೋದು ಬೇಡ ಅಂತ ಹೇಳ್ತಾನೆ. ನಾನು ಏಕೆಂದರೆ ಇಡೀ ಜೀವನ ನಾನು ಅವನ ಜೊತೆ ಜೀವನ ಮಾಡಬೇಕು,
ಅಂತ ಹೇಳ್ತಾಳೆ. ಆಯಿತು ಅಮ್ಮ ನೀನು ಇಷ್ಟ ಅಂತ ಬಿಟ್ಬಿಡ್ತಾಳೆ. ಆದರೂ ಕೂಡ ನನಗೆ ಹುಡುಗ ಇಷ್ಟ ಆಗಿಲ್ಲ, ಒಂಚೂರು ಇಷ್ಟ ಆಗಿಲ್ಲ ಅಂತ ಅವಳು ಹೇಳಿಬಿಟ್ಟು ಹೊರಟೋಗ್ತಾಳೆ. ಆಯಿತು. ಮುಂದೆ ನೆಕ್ಸ್ಟು ರೋಹನ್ ಫೋನ್ ಮಾಡಿರ್ತಾನೆ. ಫೋನ್ ಮಾಡಿದ ತಕ್ಷಣ ಅವನು ಒಂದು ವಿಷಯ ಹೇಳ್ತಾರೆ. ನೀನು ಒಂಚೂರು ಯಾಕೋ ಕಪ್ಪಗಾಗಿ ಕಾಣ್ತಾ ಇದೆಯಾ, ನಿನಗೆ ಒಂದು ಸ್ವಲ್ಪ ಮುಖದಲ್ಲಿ ಒಂದು ಸ್ವಲ್ಪ ಏನು ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಅಂತ ನಾನು ಕೆಲವೊಂದು ಟ್ರೀಟ್ಮೆಂಟು ಮತ್ತು ಕೆಲವೊಂದು ನಿನಗೆ ಟಿಪ್ಸನ್ನು ಕೊಡ್ತೀನಿ. ಅದರ ಮುಖಾಂತರ ನೀನು ಒಂಚೂರು ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿನ್ನ ಒಂಚೂರು ಚೆನ್ನಾಗಿ ಕಾಣಬೇಕು, ಏಕೆಂದರೆ ಮದುವೆ ಇದೆ, ಅದಕ್ಕೋಸ್ಕರ ನಾನು ಹೇಳೋದ್ರ ಬಗ್ಗೆ ನೀನು ಗಮನ ಕೊಡಲೇಬೇಕು ಅಂತ ಅವನು ಹೇಳ್ತಾನೆ. ಇದನ್ನು ಕೇಳಿದ ತಕ್ಷಣ ರಾಮಗೆ ತುಂಬಾ ಬೇಜಾರಾಗಿ ಅವಳಿಗೆ ಮನಸ್ಸು ಇದಾಗ್ಬಿಡ್ತದೆ. ಮುಂದೇನಾಗುತ್ತೆ ಅಂತ ನಾವು ಕಾದು ನೋಡಬೇಕಾದ್ರೆ ನಮ್ಮ ಮುಂದಿನ ಎಪಿಸೋಡ್ನ ಖಂಡಿತ ನೀವು ನೋಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ನೋಡಿ